RCB ಈ ಸೀಸನ್ ಅಲ್ಲಿ ಎಲ್ಲರ ಲೆಕ್ಕಗಳನ್ನ ಚುಕ್ತ ಮಾಡ್ಕೊಂಡು ಬರ್ತಾ ಇದೆ. ಈಗ KKR ಹಳೆ ಲೆಕ್ಕವನ್ನು ಕೂಡ ಬಡ್ಡಿ ಸಮೇತ ವಾಪಸ್ ಕೊಡುವಂತ ಟೈಮ್ ಬಂದಿದೆ. ಅದು ಕೂಡ 10 ವರ್ಷಗಳ ಸೇಡು. ಅದು ಚಿನ್ನಸ್ವಾಮಿಯಲ್ಲಿ ಬೆಂಗಳೂರು ಟೀಮ್ ಗೆದ್ದಿದೆ ಆದಲ್ಲಿ ಒಂದೇ ಕಲ್ಲಲ್ಲಿ 2 ಹಕ್ಕಿಗಳನ್ನ ಹೊಡಿಬಹುದು. ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಎಲ್ಲ ಟೀಮ್ಗಳಿಗೂ ಹೋಮ್ ಟೀಮ್ ಅಡ್ವಾಂಟೇಜ್ ಆದ್ರೆ RCBಗೆ ಮಾತ್ರ ತವರು ಮೈದಾನವೇ ವಿಲನ್ ಆಗಿದೆ. ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ ರೆಡ್ ಆರ್ಮಿ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು. ಅವೇ ಪಿಚ್ ನಲ್ಲಿ ಈ ಸಲ ರಾಜನಂತೆ ಮೆರೆದಿರುವಂತ RCB ತವರಿನಲ್ಲಿ 5 ಪಂದ್ಯಗಳನ್ನಾಡಿದೆ. ಅದರಲ್ಲಿ 3 ಮ್ಯಾಚ್ಗಳನ್ನ ಸೋತಿದೆ. ಅದು ಕೂಡ ಹ್ಯಾಟ್ರಿಕ್ ಸೋಲು. ಈಗ KKR ವಿರುದ್ಧ ತವರಿನಲ್ಲಿ 6ನೇ ಪಂದ್ಯಕ್ಕೆ ರೆಡಿಯಾಗಿದೆ. ವಿಷಯ ಅಂದ್ರೆ KKR ಪಾಲಿಗೆ ಚಿನ್ನಸ್ವಾಮಿ ಮೈದಾನ ಅದೃಷ್ಟದ ಮೈದಾನವಾಗಿದೆ. ದಶಕದಿಂದಲೂ ಕೂಡ ಇಲ್ಲಿ ಕೋಲ್ಕತ್ತಾದೇ ಪಾರುಪತ್ಯ. ಚಿನ್ನಸ್ವಾಮಿಯಲ್ಲಿ 10 ವರ್ಷಗಳಿಂದ ಸೋತೇ ಇಲ್ಲ KKR. ಎಸ್, ಶಾಕಿಂಗ್ ಅನಿಸಿದ್ರು ಕೂಡ ಇದೇ ಸತ್ಯ. ಚಿನ್ನಸ್ವಾಮಿ ಮೈದಾನ KKRಗೆ ಹೋಮ್ ಟೀಮ್ಗಿಂತಲೂ ಕೂಡ ಹೆಚ್ಚಾಗಿದೆ. ಅದೃಷ್ಟದ ಮೈದಾನದಂತಾಗಿದೆ. ಯಾಕಂದ್ರೆ 2015ರ ಬಳಿಕ KKR ಟೀಮ್ ಚಿನ್ನಸ್ವಾಮಿಯಲ್ಲಿ ಸೋತಿದ್ದೇ ಇಲ್ಲ. ಬೆಂಗಳೂರಿನಲ್ಲಿ RCB ವಿರುದ್ಧ KKR ಇದುವರೆಗೆ 11 ಪಂದ್ಯಗಳನ್ನಾಡಿದೆ. ಅದರಲ್ಲಿ 7 ಪಂದ್ಯಗಳನ್ನ KKR ತಂಡವೇ ಗೆದ್ದುಕೊಂಡಿದೆ. ಸೊ RCB ಕೊನೆಯದಾಗಿ ಇಲ್ಲಿ ಗೆದ್ದದ್ದು 2015ರಲ್ಲಿ. ಅವತ್ತಿನ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ರು. KKR ವಿರುದ್ಧ 7 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದ್ರು. ಆದ್ರೆ ಆ ಗೆಲುವಿನ ಬಳಿಕ ನಮ್ಮ RCB ತಂಡಕ್ಕೆ ತವರಿನಲ್ಲೇ KKR ಟೀಮ್ ಅನ್ನ ಸೋಲಿಸೋಕೆ ಸಾಧ್ಯವಾಗಿಲ್ಲ. KKR ತಂಡ ಈ ಮೈದಾನವನ್ನ ತಮ್ಮ ಭದ್ರಕೋಟೆಯಂತೆ ಮಾಡ್ಕೊಂಡಿದ್ದಾರೆ. 35 ಬಾರಿ ಮುಖಾಮುಖಿ, 20 ಪಂದ್ಯಗಳಲ್ಲಿ KKR ಗೆಲುವು. ಬೆಂಗಳೂರು ಮತ್ತು ಕೋಲ್ಕತ್ತಾ ತಂಡಗಳು ಇದುವರೆಗೆ 35 ಬಾರಿ IPL ಪಂದ್ಯಗಳಲ್ಲಿ ಮುಖಾಮುಖಿಯಾಗಿವೆ. ಕೋಲ್ಕತ್ತಾ ತಂಡ RCB ವಿರುದ್ಧ 20 ಪಂದ್ಯಗಳಲ್ಲಿ ಗೆಲುವನ್ನು ಸಾಧಿಸಿದ್ರೆ RCB ತಂಡ ಇದುವರೆಗೆ 15 ಪಂದ್ಯಗಳನ್ನ ಗೆದ್ದಿದೆ. 2 ತಂಡಗಳು ಕೊನೆಯದಾಗಿ ಇದೇ ಸೀಸನ್ನ ಉದ್ಘಾಟನಾ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ವು. ಕಳೆದ 5 ಪಂದ್ಯಗಳ ರಿಸಲ್ಟ್ ಅನ್ನ ನೋಡಿದ್ರೆ KKR ತಂಡವೇ ಮೇಲುಗೈಯನ್ನ ಸಾಧಿಸಿದೆ. ಇನ್ನು ಚಿನ್ನಸ್ವಾಮಿ ಮೈದಾನದಲ್ಲಿ ಚೇಸಿಂಗ್ ಮಾಡಿದಂತ ತಂಡವೇ ಹೆಚ್ಚು ಸಲ ಗೆಲುವನ್ನ ಸಾಧಿಸಿದೆ. ಬೆಂಗಳೂರಲ್ಲಿ ಒಟ್ಟು 100 ಪಂದ್ಯಗಳು ನಡೆದಿದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ತಂಡ 43 ಬಾರಿ ಗೆದ್ದಿದ್ರೆ ಚೇಸಿಂಗ್ ಮಾಡಿದ ಟೀಮ್ 52 ಬಾರಿ ವಿಕ್ಟರಿನ ಬಾರಿಸಿದೆ. 4 ಪಂದ್ಯಗಳು ಯಾವುದೇ ರಿಸಲ್ಟ್ ಅನ್ನ ಕಂಡಿಲ್ಲ. 1 ಮ್ಯಾಚ್ ಟೈ ಆಗಿದೆ. ಚಿನ್ನಸ್ವಾಮಿಯಲ್ಲಿ ಹೈಯೆಸ್ಟ್ ಸ್ಕೋರ್ ಅಂದ್ರೆ ಅದು 287. IPL ಇತಿಹಾಸದಲ್ಲಿ ಇದೇ ಹೈಯೆಸ್ಟ್ ಸ್ಕೋರ್ ಆಗಿದೆ. 2024ರಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಬೆಂಗಳೂರು ವಿರುದ್ಧ ಈ ಅತ್ಯಧಿಕ ಸ್ಕೋರ್ ಅನ್ನ ದಾಖಲು ಮಾಡಿತ್ತು. ಕೊಹ್ಲಿ ವರ್ಸಸ್ ನರೈನ್ ಮತ್ತು ರಿಂಕು ವರ್ಸಸ್ ದಯಾಳ್ ಹೈಲೈಟ್. ಇನ್ನು ಈ ಮ್ಯಾಚ್ ಅಲ್ಲಿ ಕೊಹ್ಲಿ ವರ್ಸಸ್ ನರೈನ್ ಹಾಗೆ ರಿಂಕು ಸಿಂಗ್ ವರ್ಸಸ್ ಯಶ್ ದಯಾಳ್ ಫೈಟ್ ಮಾಡೋದೇ ಮಜಾ ಇರುತ್ತೆ. ವಿರಾಟ್ ಕೊಹ್ಲಿ ಸ್ಪಿನ್ನರ್ಸ್ ಮುಂದೆ ಕೊಂಚ ಸ್ಟ್ರಗಲ್ ಅನ್ನು ಅನುಭವಿಸ್ತಾರೆ. ಅದರಲ್ಲೂ ಸುನಿಲ್ ನರೈನ್ ಮುಂದೆ 4 ಸಲ ಔಟ್ ಆಗಿದ್ದಾರೆ. ಸುನಿಲ್ ನರೈನ್ ಬೌಲಿಂಗ್ ನಲ್ಲಿ ವಿರಾಟ್ ಕೊಹ್ಲಿ 129 ಎಸೆತಗಳನ್ನು ಎದುರಿಸಿದ್ದಾರೆ. ಈ ವೇಳೆ 105ರ ಸ್ಟ್ರೈಕ್ ರೇಟ್ ನಲ್ಲಿ 136 ರನ್ಗಳನ್ನ ಕಲೆ ಹಾಕಿದ್ದಾರೆ. ಹಾಗೆ ಈ ಪಂದ್ಯದಲ್ಲೂ ಕೂಡ ಇಬ್ಬರ ನಡುವೆ ಬೆಸ್ಟ್ ಫೈಟ್ ಇರಲಿದೆ. ಮತ್ತೊಂದು ಕಡೆ ರಿಂಕು ಸಿಂಗ್ ಹಾಗೆ ಯಶ್ ದಯಾಳ್ ಕೂಡ ಹೈಲೈಟ್ ಆಗ್ತಾರೆ. ಯಾಕಂದ್ರೆ ರಿಂಕು ಸಿಂಗ್ ಯಶ್ ದಯಾಳ್ ಅವರ ಬೌಲಿಂಗ್ ನಲ್ಲಿ ಒಂದೇ ಓವರ್ ನಲ್ಲಿ 5 ಸಿಕ್ಸರ್ಗಳನ್ನ ಸಿಡಿಸಿ ಕ್ರಿಕೆಟ್ ಲೋಕದಲ್ಲಿ ಸದ್ದು ಮಾಡಿದ್ರು. ಆ ಬಳಿಕ ಇಬ್ರು ಕೂಡ ಸಾಕಷ್ಟು ಏರಿಳಿತಗಳನ್ನ ಕಂಡಿದ್ದಾರೆ. ಇದೀಗ ಮತ್ತೊಮ್ಮೆ ಮುಖಾಮುಖಿ ಆಗೋಕೆ ರೆಡಿಯಾಗಿದ್ದಾರೆ. ಹೀಗಾಗಿ ದಯಾಳ್ ರಿಂಕುರನ್ನ ಔಟ್ ಮಾಡಿ ಸೇಡು ತೀರಿಸಿಕೊಳ್ಳುವಂತ ತವಕದಲ್ಲಿದ್ದಾರೆ. ಸದ್ಯ RCB ಹಾಗೆ KKR ತಂಡಗಳು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಈ ಸೀಸನ್ ಅಲ್ಲಿ ತಮ್ಮ ಕೊನೆಯ ಪಂದ್ಯಗಳನ್ನಾಡಿವೆ. ಈ ವೇಳೆ RCB ಗೆಲುವನ್ನ ಕಂಡಿದ್ರೆ KKR ಸೋಲಿನೊಂದಿಗೆ ಎಂಟ್ರಿ ಕೊಡ್ತಾ ಇದೆ. ಸೊ ಗೆಲುವಿನ ಟ್ರ್ಯಾಕ್ ನಲ್ಲಿರುವಂತ RCB KKR ತಂಡವನ್ನ ಸೋಲಿಸಿ ಕಳೆದ 10 ವರ್ಷಗಳ ಲೆಕ್ಕವನ್ನ ಚುಕ್ತಾ ಮಾಡೋಕೆ ಕಾಯ್ತಾ ಇದೆ. ನಮಸ್ಕಾರ.